ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರಾಜ್ಯದಲ್ಲಿ ಎನ್ಸಿಪಿಗೆ ಯಾರೂ ಸೇರೋದಿಲ್ಲ, ಶಾಸಕರು ಸುಮ್ಮನೆ ಹೇಳ್ತಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಎನ್ಸಿಪಿಗೆ ಭವಿಷ್ಯ ಇಲ್ಲ ಅಂತ ಹೇಳಿದರು. ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಅವ್ರಿಗೂ ನನಗೂ ಯಾವುದೇ ರೀತಿಯಾದಂತಹ ದ್ವೇಷ ಇಲ್ಲ, ಗುತ್ತೇದಾರ್ ಆರೋಪದಲ್ಲಿ ಯಾವುದೇ ರೀತಿಯಾದಂತಹ ಹುರುಳು ಕೂಡ ಇಲ್ಲ ಅಂತ ಹೇಳಿದರು. ಮಾಲಿಕಯ್ಯ ಗುತ್ತೇದಾರ್ ಅವರು, ಅವರ ತಂದೆ ವೆಂಕಯ್ಯ ಗುತ್ತೇದಾರ್ ಅವರು ನಮಗೆ ಬೇಕಾದಂಥ ವ್ಯಕ್ತಿ, ಪ್ರತಿಷ್ಠಿತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಅವರ ಮುಖ ನೋಡಿ ಮಾಲಿಕಯ್ಯ ಗುತ್ತೇದಾರ್ ಟೀಟ್ ಕೊಟ್ಟರು. ಎನ್ಸಿಪಿಗೆ ಯಾರು ಹೋಗ್ತಾರೆ? ಎನ್ಸಿಪಿಗೆ ಕರ್ನಾಟಕ ರಾಜ್ಯದಲ್ಲಿ 224 ಸ್ಥಾನಗಳ ಪೈಕಿ ಎನ್ಸಿಪಿಯಲ್ಲಿದೆ. ಎಲ್ಲಾದರೂ ಕೂಡ ಬೀದರು, ಒಂದು ಬೆಳಗಾಂನಲ್ಲಿ ಒಂದೆರಡು ಸೀಟ್ನಲ್ಲಿ ಬಹಳ ಪ್ರಯತ್ನ ಮಾಡಿ ಬರಬಹುದು. ಅಲ್ಲಿ ಯಾಕೆ ಕೈ ಹಾಕ್ತಾರೆ? ಮಹಾರಾಷ್ಟ್ರದಲ್ಲಿ ಅವರು 4 ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರದ್ದು ಏನಾದರೂ ಕೂಡ ಶಕ್ತಿ ಪ್ರದರ್ಶನ ಮಾಡಬೇಕಾದ್ರೆ ಮಹಾರಾಷ್ಟ್ರ